ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮಂಗಳವಾರ ಅಂದರೆ ಮಂಗಳಕರವಾದ ವಾರ ಅಂತ, ಕುಜನ ವಾರ ಅಂತ ಹೇಳ್ತಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿಕೊಟ್ಟಿದ್ದೆ, ಸಾಲದ ಬಾಧೆ ಇದ್ದರೆ ಮಂಗಳವಾರಗಳಲ್ಲಿ ಕಗ್ಗಲಿಗೆ ಒಂದು ಕಡ್ಡಿಯನ್ನು ತಂದು ಸುಟ್ಟುಬಿಟ್ಟು ರಾಹು ಕಾಲದಲ್ಲಿ ನಿಮ್ಮ ಸಾಲವನ್ನ ಬರೆದು ಅದನ್ನ ಅಳಿಸಿ ಅಂತ. ಹೀಗೆ ಪ್ರತಿ ಮಂಗಳವಾರ ಮಾಡ್ತಾ ಇರಿ ಅಂತ ಕೂಡ ಹೇಳಿ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಮಂಗಳವಾರ ಅನ್ನೋದು ದೇವಿಗೆ ಮೀಸಲಾಗಿರುವಂತಹ ವಾರ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸಾಕಷ್ಟು ಜನ ರಾಹು ಕಾಲದಲ್ಲಿ ಹೋಗಿ ದೇವಿಗೆ ನಿಂಬೆಹಣ್ಣು ದೀಪವನ್ನ ಕೂಡ ಹಚ್ತೀರಿ. ಈ ಸಂದರ್ಭ ಮಂಗಳವಾರಗಳಲ್ಲಿ ರಾಹು ಕಾಲದಲ್ಲಿ ರಾಹು ಗ್ರಹ ದೇವಿಯ ಮುಂದೆ ಕೈ ಕಟ್ಟಿಕೊಂಡು ಕೈ ಮುಕ್ಕೊಂಡು ನಿಂತಿರ್ತಾರೆ ಅಂತ ಹೇಳ್ತಾರೆ. ಅದರಿಂದ ಯಾರಿಗೆ ಈ ಸರ್ಪ ಸಂಬಂಧವಾದ ಬಾಧೆಗಳು, ರಾಹು ದೋಷ ಅಥವಾ ರಾಹು ದಶೆ, ರಾಹು ಭುಕ್ತಿ ಇರುತ್ತೆ, ಪಂಚಮ ರಾಹು ಅಂತ ಹೇಳ್ತಾರೆ. ಲಗ್ನದಿಂದ ಪಂಚಮದಲ್ಲಿ ರಾಹು ಇದ್ರೆ, ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಇದ್ರೆ, ಲಗ್ನದಲ್ಲೇ ರಾಹು ಇದ್ರೆ ಅಂಥವ್ರಿಗೆ ಅನೇಕ ವಿಧವಾದ ದೋಷಗಳು ಇರುತ್ತೆ ಅಂತ ಹೇಳ್ತಾರೆ. ಸ್ತ್ರೀ ಸಂಬಂಧವಾದ ಬಾಧೆಗಳು, ಚಾಂಡಾಲ ದೋಷ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀಯರು ಅರ್ಧ ಆಯಸ್ಸಲ್ಲಿ ಹೋಗಿರುವಂತಹದ್ದು ಅಥವಾ ಬೇರೆ ಶಾಪವನ್ನ ಹಾಕಿರುವಂತಹದ್ದು. ಏನೂ ಮಾಡೋಕ್ಕಾಗಲ್ಲ, ಕಷ್ಟ ಬಂದಾಗ ಶಾಪಗಳು ಹಾಕ್ತಾರೆ. ನೀನು ನನಗೆ ದುಡ್ಡು ಕೊಟ್ಟಿಲ್ಲ ಸಮಯಕ್ಕೆ, ನಿನ್ನ ಜೀವನ ಹಾಳಾಗೋಗ್ಲಿ, ನನ್ನ ಜೀವನ ಹಾಳಾದ ಹಾಗೆ ಅಂತೆಲ್ಲ ಶಾಪಗಳು ಹಾಕೋದು ಸಹಜವಾಗಿರುತ್ತೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಥಟಕ್ಕಂತ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಬಿಂದಿಗೆ ಒಳಗಡೆ ಇರುತ್ತೆ ಅನ್ಸುತ್ತೆ, ಕಣ್ಣೊಳಗಡೆ ಆ ನೀರಿನ ಬಿಂದಿಗೆ ಯಾವಾಗ್ಲೂ ವಾಲ್ಕೊಂಡೇ ಇರುತ್ತೆ. ಒಂದು ಚೂರು ಹೀಗೆ ಹಾಗೆ ಅಂದಿದ ತಕ್ಷಣ ಕಣ್ಣಲ್ಲಿ ದಡ 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 ನೀರು ಹಾಕ್ಸ್ಬೇಕು. ಮಂಗಳವಾರ ಶುಕ್ರವಾರಗಳಲ್ಲಿ ಹೆಣ್ಣು ಮಕ್ಕಳು ಅಳಬಾರ್ದು, ಅವರಿಗೆ ಘಾಸಿ ಆಗೋ ಹಾಗೆ ಯಾರು ಮಾತಾಡಬಾರ್ದು ಅಂತ ನಾವೆಷ್ಟೇ ಹೇಳಿದ್ರು ಕೂಡ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಈ ರೀತಿಯಾಗಿ ಬಂದಾಗ ಸ್ತ್ರೀ ಸಂಬಂಧವಾದ ಬಾಧೆಗಳು ಮನೆಯಲ್ಲಿ ಆ ಹೆಣ್ಣು ಮಗಳು ಅಳುವಂತೆ ಆಗತ್ತೆ. ಅಂದ್ರೆ ಪೂರ್ವಜರ ಯಾರೋ ಆ ರೀತಿಯಾಗಿ ಅತ್ತು ಕರೆದು ಹಿಂಸೆಯನ್ನ ಪಟ್ಟು ಜೀವನವನ್ನ ಕಳೆದಿರ್ತಾರೆ. ಹಾಗಾಗಿ ಅಂತಹ ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಮಂಗಳವಾರ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ದುರ್ಗಾದೇವಿಯ ಪ್ರಾರ್ಥನೆ. ಓಂ ದುಂ ದುರ್ಗಾಯೈ ನಮಃ ಅನ್ನೋ ಒಂದು ಮಂತ್ರ ಎಲ್ಲ ದುಃಖಗಳನ್ನ ನಿವಾರಣೆ ಮಾಡ್ತಾರೆ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈಹಿ ಸದಾ ಸ್ಮೃತಿಮತೀವ ಶುಭಾನ್ ದದಾಸಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ. ಆ ದುರ್ಗಾದೇವಿಗೆ ಶರಣಾಗತರಾದ್ರೆ ಸರ್ವಸ್ಯಾರ್ಥಿ ಹರೇ ದೇವಿ, ನಮ್ಮ ಯಾವುದೇ ವಿಧವಾದ ಬಾಧೆಗಳಿದ್ರೂ ಕೂಡ ಅದನ್ನ ನಿವಾರಣೆ ಮಾಡ್ತಾಳೆ. ಹಾಗೆ ನಮ್ಮ ಜೀವನವನ್ನ ನಾವು ರೂಪುಗೊಳಿಸ್ಕೋಬೇಕಾದ್ರೆ ಏನೇನೋ ಇಲ್ಲ ಸಲ್ಲದ್ದನ್ನ ಮಾಡ್ಕೊಂಡು ಓಡಾಡೋದಲ್ಲ, ನಮ್ಮ ಒಳಗಡೆ ನಾವು ಶುದ್ಧರಾಗ್ತಾ ಹೋಗ್ತೀವಿ. ಅದರಿಂದ ಮಂಗಳವಾರಗಳಲ್ಲಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡೋದು ಮೊದಲನೇದು. ನಮ್ಮ ದತ್ತ ಸನ್ನಿಧಿಯಲ್ಲಿ ವನದುರ್ಗಾದೇವಿ 1500 ವರ್ಷಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಮಹತ್ತರವಾದ ಸಾನ್ನಿಧ್ಯ. ಆ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಇಲ್ಲಿ ಪ್ರತಿನಿತ್ಯ ಕೂಡ ಮೊಸರನ್ನ ನೈವೇದ್ಯವನ್ನ ತಾಯಿಗೆ ಸಮರ್ಪಣೆ ಮಾಡಿ. ಯಾರಿಗೆ ಈ ರೀತಿಯಾದ ಬಾಧೆಗಳಿದೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳೋದು, ಸಣ್ಣ ಮಗು ಇದ್ರೆ ಅದು ತಲೆ ಜುಟ್ಟನ್ನ ಕಿತ್ಕೊಂಡು ಕಿರ್ಚೋದು, ಮೊನ್ನೆ ಯಾರು ಬಂದಿದ್ರು, ಆ ಮಗು ತಾಯಿಯನ್ನ ಹಿಡ್ಕೊಂಡು ಬಾರಿಸೋದು, 1.25 ವರ್ಷದ ಮಗು ಅಷ್ಟೇ, ತಾಯಿನ ಹಿಡ್ಕೊಂಡು ಬಾರಿಸಿ ಕೂದಲೆಲ್ಲ ಕಿತ್ತಾಕಿ ಕೆನ್ನೆ ಮುಖ ಎಲ್ಲ ಕಚ್ಚಾಗ್ತಾ ಇತ್ತು. ಅಷ್ಟು ಗಲಾಟೆ ಮಾಡ್ತಾ ಇತ್ತು ಮಗು. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ಎಲ್ಲೆಲ್ಲೋ ಹೋಗಿ ಪಾಪ ತಾಯ್ತಾ ಕಟ್ಟಿಸ್ಕೊಂಡು ಯಂತ್ರ ಕಟ್ಟಿಸ್ಕೊಂಡು ಎಲ್ಲ ಬಂದಿದ್ದಾರೆ, ಏನೂ ಮಾಡಕ್ಕಾಗ್ಲಿಲ್ಲ. ಕಡೆಗೆ ಇಲ್ಲಿ ಬಂದಾಗ ದೇವಿಗೆ 18 ಮಂಗಳವಾರಗಳ ಮೊಸರನ್ನ ಸೇವೆಯನ್ನ ಮಾಡಿ ತೀರ್ಥ ಸ್ನಾನವನ್ನ ಮಾಡಿಸ್ಕೊಂಡು ಹೋದ್ರು ಅಷ್ಟೇ. ಮೊನ್ನೆ ಬಂದು ಹೇಳಿದ್ರು ಮಗು ಸಂಪೂರ್ಣ ಶಾಂತವಾಗಿದೆ, ಆ ರೀತಿ ಜುಟ್ಟು ಕೀಳೋದು, ಅಳೆಯೋದು, ಕಿರ್ಚೋದು, ಅಮ್ಮನು ಹೊಡೆಯೋದು ಮಾಡೋದಿಲ್ಲ.
ಯಾಕೆ ಹೀಗಾಗತ್ತೆ ಅಂತಂದ್ರೆ ಆ ಚಾಂಡಾಲ ದೋಷ ಅನ್ನೋದನ್ನ ನಿವಾರಣೆ ಮಾಡೋದಕ್ಕೆ ದೇವಿ ಒಬ್ಬಳೆ, ದುರ್ಗಾದೇವಿ ಒಬ್ಬಳೆ ಶಕ್ತಳಾಗಿರ್ತಾಳೆ. ಅದರಿಂದ ಮಂಗಳವಾರಗಳಲ್ಲಿ ಯಾರಿಗೆ ಈ ರೀತಿಯಾದ ಸಮಸ್ಯೆಗಳನ್ನ ಮನೆಯಲ್ಲಿ ಫೇಸ್ ಮಾಡ್ತಾ ಇದ್ದೀರೋ, ದುಡ್ಡು ಬರ್ತಾ ಇಲ್ಲ, ಹೆಣ್ಣು ಮಕ್ಕಳು ಸುಮ್ನಾದ್ರು ಮನೆ ಅಕ್ಕ ತಂಗಿರಾಗಿರ್ಬಹುದು, ಅಮ್ಮ ಆಗಿರಬಹುದು, ಅತ್ತೆ ಆಗಿರಬಹುದು, ಸೊಸೆ ಆಗಿರಬಹುದು, ಮನೆಯಲ್ಲಿ ಸುಮ್ನೆ ಅಳೋದು, ವಿತೌಟ್ ರೀಸನ್ ಅಳ್ತಾ ಇರೋದು, ಮತ್ತೆ ಚಂಡಿ ಹಿಡಿಯೋದು, ಹಠ ಮಾಡೋದು, ನನಗಿದು ಬೇಕೇ ಬೇಕು ಅಂತ ಯಾವ್ದಾಗಲ್ವೋ ಅದನ್ನು ಹಿಡಿಯೋದು, ಈ ರೀತಿಯಾದ ಪರಿಸ್ಥಿತಿಗಳಿದ್ರೆ ಮೊಸರನ್ನ ಸೇವೆ ಬಹಳ ಮುಖ್ಯವಾಗಿ ನಿಮಗೆ ಎಲ್ಲ ರೀತಿಯಾದ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ, ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ, ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಕೊಡುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.